ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 11. ತುಮಕೂರಿನ ವಾರ್ಡ್ ನಂಬರ್ 11ರಲ್ಲಿ ಕಸದ ರಾಶಿ. ತುಮಕೂರು ಸ್ಮಾರ್ಟ್ ಸಿಟಿಯೋ ಅಥವಾ ಗಲೀಜ್ ಸಿಟಿಯೋ ಅರ್ಥವಾಗ್ತಿಲ್ಲ. ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ನೋಡಲೇಬೇಕಾದ ಸುದ್ದಿ. ವಾರ್ಡ್ ನಂಬರ್ 11ರಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿತನ. ತುಮಕೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 11ರಲ್ಲಿ ಕಸದ ರಾಶಿ, ನಾಯಿಗಳ ಕಾಟ, ಸ್ಥಳೀಯರ ಆಕ್ರೋಶ. ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 11ರಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಕಸದ ಸಮಸ್ಯೆ, ಚರಂಡಿಗಳ ಅಸ್ವಚ್ಛತೆ ಹಾಗೂ ಬೀದಿ ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಈ ಭಾಗದಲ್ಲಿ ಕಸವನ್ನು ಸಮಯಕ್ಕೆ ಸರಿಯಾಗಿ ತೆರವುಗೊಳಿಸದೇ ಇರುವುದರಿಂದ ದುರ್ವಾಸನೆ ಹರಡುತ್ತಿದೆ. ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಅಲ್ಲದೆ ಬೀದಿ ನಾಯಿಗಳ ಕಾಟದಿಂದ ಮಕ್ಕಳು, ವೃದ್ಧರು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದು ರಾತ್ರಿ ವೇಳೆ ಹೋರಾಟಕ್ಕೂ ತೊಂದರೆಯಾಗುತ್ತಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ವಾರ್ಡಿನ ಹೆಲ್ತ್ ಇನ್ಸ್ಪೆಕ್ಟರ್ ಹಾಗೂ ಸಂಬಂಧಪಟ್ಟ ದಫೇದಾರರು ತಮ್ಮ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿಲ್ಲ ಎಂಬ ಆರೋಪವು ಕೇಳಿಬಂದಿದೆ. ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಸದ ಸಮಸ್ಯೆ, ಚರಂಡಿ ಸ್ವಚ್ಛತೆ ಹಾಗೂ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕೆಂದು ಸ್ಥಳೀಯ ನಿವಾಸಿಗಳು ಮನವಿ ಮಾಡಿದ್ದಾರೆ. ವರದಿ ಸಲ್ಮಾನ್ ಪಾಷಾ, ಕಲ್ಪತರು ನ್ಯೂಸ್, ತುಮಕೂರು. ಇಲ್ಲಿ ರಾಜೀವ್ ಗಾಂಧಿ ನಗರದಲ್ಲಿ ಯೂನಿವರ್ಸಿಟಿ ಕಾಲೇಜ್ ಹಿಂಭಾಗ ಟೂಡಾ ಲೇಔಟ್ ಹತ್ರ ಕಸ ತಮ್ಮನ್ ಬಿಸಾಕ್ತಾರೆ. ಜನಗಳು ಹೇಳಿದ್ರೆ ಕೇಳಲ್ಲ. ಈ BBMPನವ್ರಿಗೆ ಹೇಳಿದ್ರೆ ಅವರು ಏನು ಕೇಳಕ್ಕೆ ರೆಡಿ ಇಲ್ಲ. ಇವತ್ತು ಮುನ್ಸಿಪಲ್ ಆಫೀಸ್ಗೆ ಹೋಗಿ ಬಂದ್ವಿ, ಎಲ್ಲೂ ಯಾರು ನಮ್ಮ ಮಾತು ಕೇಳಕ್ಕೆ ರೆಡಿ ಇಲ್ಲ. ಎತ್ತಿಸ್ರಿ ಅಂದರೆ ಹುಳ ಬಿದ್ದು ಕಸದಲ್ಲಿ ಎಲ್ಲ ಗಲೀಜಾಗಿ ಕುಂತಿದೆ, ಹುಳ ಬಿದ್ದವೆ. ಯಾರು ಈಗ ತಮ್ಮನ ಮುಂದೆನೇ ಕಸ ಬಿಸಾಕ್ತಿರ್ತಾರೆ. ಹೇಳಿದ್ರೆ ನಿಮ್ಮ ಮನೆ ಮುಂದೆ ತಮ್ಮಂದಾಗ್ತಿದ್ದೀವ ಅಂತಾರೆ ಜನಗಳು. ರೆಸ್ಪಾನ್ಸ್ ತಗೊಂಡವರೇ ಇಲ್ಲ ಇಲ್ಲಿ ಯಾರು. ಮುನ್ಸಿಪಲ್ನವರು ರೆಸ್ಪಾನ್ಸ್ ತೊಗೋಬೇಕು, ಫಸ್ಟು ರೆಸ್ಪಾನ್ಸ್ ತೊಗೊಳಂಗೆ ಮಾಡಿ. ಡೈಲಿ ಬರೋದು ಅವರು ಇಲ್ಲ, ಡೈಲಿ ಬರ್ತವೆ. ಬೆಳಿಗ್ಗೆ ಎದ್ದಾಗ ಕಷ್ಟ ಅಲ್ಲ ಜನಗಳಿಗೆ. ಡೈಲಿ ಆಗೈತೆ, ಅಲ್ಲೇ ಒಂದು ತಿಂಗಳು ಮೇಲೆ ಆಗೈತೆ. ನೆನ್ನೆ ಬಂದು ಈಗ ಕಿರಿಕಿರಿ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಎತ್ಕೊಂಡೋದ್ರು. ಜಾಗ ಇಲ್ಲ, ಫುಲ್ ಆಗಿಬಿಟ್ಟಿದೆ ಅಂದರೆ ಬಿಟ್ಟೋಗೋರೆ. ಈಗ ಇನ್ನೊಂದು 15 ದಿವಸ 20 ದಿವಸ ಬೇಕು, ಇನ್ನೂ ಅಷ್ಟಾಗಿರುತ್ತೆ. ಮತ್ತೆ ನಾಯಿಗಳು ಕಾಟ, ಮಕ್ಳು ಅಡ್ಡಾಡೋಂಗಿಲ್ಲ. ಸಣ್ಣ ಮಕ್ಕಳು ನೋಡಿ, ಮಕ್ಳು ಅಡ್ಡಾಡೋಂಗಿಲ್ಲ. ನಾಯಿಗಳು ಅಟ್ಟಿಸ್ಕೊಂಬರ್ತವೆ, ಗಾಡಿಗಳು ಕೆಳಗಡೆ ಕುಂತಿರ್ತವೆ. ಮಕ್ಕಳು ಹೋಗೋ ಟೈಮಲ್ಲಿ ರಾತ್ರಿ ಹೊತ್ತು ಕತ್ಲಲ್ಲಿ ಅಟ್ಟಿಸ್ಕೊಂಬಂತವೆ. ಕಡ್ದು ಏನಾನ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅದಕ್ಕೆ? ಫೈನ್ಗಳು ಹಾಕ್ತೀನಿ, ಕಸ ಹಾಕಕ್ಕೆ ಕೊಡಲ್ಲ ಅಂದ್ರೆ ಇನ್ನೂವರೆಗೂ ಕ್ಯಾಮ್ರಾನು ಬಂದಿಲ್ಲ, ಅವ್ರು ರಾಮಣ್ಣನೂ ಬಂದಿಲ್ಲ. ಈಗ ಫೋನ್ ಮಾಡಿದ್ರೆ ನಾನು ರಿಟೈರ್ಡ್ ಆಗಿದ್ದೀನಿ ಅಂತ ಹೇಳ್ತಾವ್ರು ಅವರು. ರಾಮಣ್ಣ ಇಲ್ಲಿ ದಫೇದಾರ್ ಇದ್ದಿದ್ದು ಫಸ್ಟು. ಅವ್ರು ಬಂದಿಲ್ಲ, ಇನ್ನೂ ಯಾರಿಗೂ ಕೊಟ್ಟಿಲ್ಲ ಅಂತ ಅವ್ರು ಹೋಗಿ ಕೇಳಿದಕ್ಕೆ. ಇವತ್ತು ನಾನು ನಮ್ಮ ತಮ್ಮವ್ರಿಬ್ರು ಹೋಗಿದ್ವಿ. ಹೋಗಿ ಕೇಳಿದ್ರೆ ಇನ್ನೂ ಯಾರು ಬಂದಿಲ್ಲ ಅಂತವ್ರೆ. ಹೆಲ್ತ್ ಇನ್ಸ್ಪೆಕ್ಟರ್ಗಳು ಗಾಡಿ ಕಳಿಸ್ತೀನಿ ಅಂತ ಹೇಳ್ತಾವ್ರು, ಅಷ್ಟೇ ಕಳಿಸ್ತಾ ಇಲ್ಲ. ನೀವು ಯಾವ ಹೋಗಿದ್ದು ಮಹಾನಗರ ಪಾಲಿಕೆಗೆ? ಇವತ್ತು ಬೆಳಿಗ್ಗೆ ಹೋಗಿ ಬಂದ್ವಿ. ಅಧಿಕಾರಿಗಳು ಏನಂದ್ರು? ಅದೇ ಕಳಿಸ್ತೀವಿ, ಹೇಳಿದ್ರೆ ಅಲ್ಲಿ ಕೇಳಲ್ಲ ಜನಗಳ ಮೇಲೆ ಅವ್ರು ಹಾಕ್ತಾವ್ರೆ. ಸರ್, ನಮ್ಮ ಹೆಸರು ದಾದಾಪೀರ್ ಅಂತ. ನಾವು ರಾಜೀವ್ ಗಾಂಧಿ ನಿವಾಸಿ. ಇಲ್ಲಿ ತುಂಬ ಈ ಸ್ಕೂಲ್ಗೆ ಹೋಗೋ ಮದ್ರಸೆ ಮಕ್ಕಳುಗಳು ತುಂಬ ಇದ್ದಾರೆ ಇಲ್ಲಿ ಏರಿಯಾದಲ್ಲಿ, ರಾಜೀವ್ ಗಾಂಧಿ ನಗರದಲ್ಲಿ. ಇಲ್ಲಿ ಓಪನ್ ಯೂನಿವರ್ಸಿಟಿ ಕಾಲೇಜು ಇದೆ ಇಲ್ಲಿ. ಹಾಗಾಗಿ ಇಲ್ಲಿ ಹಾಸ್ಪಿಟ್ಲು ನಮಗೆ ತುಂಬ ದೂರ ಇದೆ. ರಾತ್ರಿ ಹೊತ್ತು ಈ ಕಡೆ ಆಟೋಗಳು ಸಿಗೋಲ್ಲ. ಈ ಸಮಸ್ಯೆ ಹೊಂದಿದ್ರೆ ಈ ಕಸದ ಒಂದು ಸಮಸ್ಯೆ ಆಗಿದೆ ಇಲ್ಲಿ. ಈ ಕಸದ ಸಮಸ್ಯೆಗಳು ನಿವಾರಿಸೋಕ್ಕೆ ನಾವು ಕೌನ್ಸಿಲರ್ ಮನೋರು ಹೋಗಿ ಒಂದ್ಸರಿ ಮಾತಾಡಿ ಬಂದ್ವಿ. ನಮ್ಮದು ವಾಯ್ದೆ ಮುಗಿದಿದ್ದೆ, ನಾವೇನು ಇದು ಮಾಡೋಕ್ಕಾಗಲ್ಲ ಅಂದರು. ಇಲ್ಲಿ ಬರೋ ಇವ್ರಿಗೆಲ್ಲ ಹೇಳಿದ್ರು, ಅವ್ರಿಗೆಲ್ಲ ನಾವು ಮಾಡ್ತೀವಿ ಅಂತಾರೆ. ಚಿಕ್ಕ ಗಾಡಿ ತೊಗೊಂಡ್ಬರ್ತಾರೆ, ಅದು ಕಾಲು ಭಾಗನೂ ಆಗಲ್ಲ ಕಸ ಇಲ್ಲಿ. ಈಗ ದಯವಿಟ್ಟು ನಮಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಕ್ಯಾಮ್ರಾ ಏನನ್ನು ಹಾಕ್ಸಿ, ಇಲ್ಲಿ ಓಪನ್ ಯೂನಿವರ್ಸಿಟಿ ಕಾಲೇಜ್ ಬೇರೆ ಇದೆ, ಎಲ್ಲ ಮಕ್ಕಳು ಓದೋಕೆ ತುಂಬ ಜನ ಬರ್ತಾರೆ. ನಾಯಿಗಳ ಘಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ದಯವಿಟ್ಟು ನಮಗೆ ಸಹಕರಿಸಬೇಕಂತ ಸಮಸ್ತ ಈ ರಾಜೀವ್ ಗಾಂಧಿ ನಗರದ ಎಲ್ಲ ಜನರ ಪರವಾಗಿ, ನಮ್ಮ ಏರಿಯಾದ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಲಿಂಗರಾಜು ಅಂತ, ನಾವು ಅರ್ಚಕರು. ರಾಜೀವ್ ಗಾಂಧಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳು ಸಹ ಮನುಷ್ಯತ್ವ ಇಲ್ಲೇ ಇರ್ತಕ್ಕಂಥ ಜನ. ಮುನ್ಸಿಪಲ್ನವ್ರು ಸುಮ್ಮನೆ ಏನೋ ಬರ್ತಾರೆ ಅಷ್ಟೇ, ಅವ್ರು ಮನ್ಸಿಗೆ ಬಂದಂಗೆ ಬರ್ತಾರೆ ಹೋಗ್ತಾರೆ, ಯಾವುದೇ ಕಾರಣಕ್ಕೂ ಏನೂ ಕೆಲಸ ಮಾಡ್ತಿಲ್ಲ. ನಾನು ಬೆಳಗ್ಗೆ ದಿಲಾಸೆ ಹೋಗ್ಬೇಕು ಹುಡುಗರು ಸ್ಕೂಲಿಗೆ ಬಿಡಲಿಕ್ಕೆ. ಆ ನಾಯಿಗಳ ಕಾಟ ಇದೆಯಲ್ವಾ, ಎಷ್ಟೋ ಜನಗಳಿಗೆ ಸತ್ತಿರ್ತಾರೆ, ಕಡಿದು ಸಾಯಿಸಿರ್ತವೆ. ಅದೆಲ್ಲ ವಿಡಿಯೋ ನೋಡಿದ್ರು ಸಹ ಮುನ್ಸಿಪಲ್ನವ್ರು ತಲೆ ಕೆಡಿಸ್ಕೊಳಲ್ಲ, ಯಾರು ತಲೆ ಕೆಡಿಸ್ಕೊಳಲ್ಲ. ಅಂದರೆ ರಾಜೀವ್ ಗಾಂಧಿ ನಗರದಲ್ಲಿ ಮತ್ತು ಟೂಡಾದಲ್ಲಿ ಇರ್ತಕ್ಕಂಥ ಜನಗಳು ಎಚ್ಚೆತ್ಕೊಬೇಕು ಮೇನು. ಸುಮ್ಮನೆ ಅವ್ರ ಮೇಲೆ ಈಗ ನಾವು ಹೇಳಕ್ಕೆ ಬರಲ್ಲ. ಅವ್ರನ್ನೇನು ಮಾಡ್ಬೇಕು, ಎಲ್ಲನೂ ಒಂದು ಕಡೆ ತಡೆದ್ಬಿಟ್ಟು ನಿಲ್ಲಿಸಿ ಇದನ್ನೆಲ್ಲ ಫಸ್ಟು ಕ್ಲಿಯರ್ ಮಾಡುವಂತ ಅವ್ರಿಗೆ ವಾರ್ನ್ ಮಾಡಬೇಕು. ಈ ನಾಯಿಗಳನ್ನ ಹಿಡಿಯೋದು ಬೇಡ ಅಂತಾರಲ್ವ, ಯಾರು ಹಿಡಿಯೋದು ಬೇಡ ಅಂತಾರೆ ಅವ್ರ ಮತ್ತೆ ತಗೊಂಡು ಬಿಟ್ಬಿಡ್ಬೇಕು.
ಮಕ್ಳುಗಳನ್ನೆಲ್ಲ ಕಡಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ? ಆಸ್ಪತ್ರೆಗೆ ಹೋಗ್ಬಿಟ್ರೆ ಆಸ್ಪತ್ರೆ ಪುಕ್ಕಟ್ಟೆ ಕೊಡಲ್ಲ, ಅವರು ಸುಮಾರು ಸಾವಿರಾರು ರೂಪಾಯಿ ದುಡ್ಡು ತಗೊಂಡು ಇಂಜೆಕ್ಷನ್ ಕೊಡ್ತಾರೆ. ಅದು ಬೇಕಾಗಿಲ್ಲ, ಅದು ಆ ಕರ್ಮಕಾಂಡ ಬೇಕಾಗಿಲ್ಲ. ಹಂಗಾಗಿ ಸ್ವಲ್ಪ ಖಡಕ್ಕಾಗಿ ವಾರ್ನಿಂಗ್ ಮಾಡಬೇಕು. ಅದು ಕೇಳ್ತಕ್ಕಂಥ ಜನ ಯಾವುದೇ ಕಾರಣ ಕೇಳಲ್ಲ, ಯಾರು ಮುನ್ಸಿಪಲ್ದವ್ರು ಕೇಳೋಕ್ಕಿಲ್ಲ. ಇಲ್ಲಿ ಇರ್ತಕ್ಕಂಥ ಜನ ಎಲ್ಲರೂ ಸೇರಿ ಒಂದ್ಸರಿ ಧರಣಿ ಮಾಡಿಬಿಟ್ರೆ ಅವಾಗೆಲ್ಲ ಕ್ಲಿಯರ್ ಆಗುತ್ತೆ. ಸುಮ್ಮನೆ ಒಂದ್ಸರಿ ಒಬ್ಬರು ಇಬ್ಬರು ಮಾತಾಡ್ಬಿಟ್ರೆ ಏನೂ ಪ್ರಯೋಜನಕ್ಕೆ ಬರಲ್ಲ. ಹಂಗಾಗಿ ಏನು ನೋಡ್ತಾ ಇದ್ದಾರೆ ಈಗ ರಾಜೀವ್ ಗಾಂಧಿ ನಗರದಲ್ಲಿ ಪಾಪ ಇವರು ಹೇಮಾವತಿ ಪಾರ್ಕ್ದವ್ರು ಸುಮಾರು ಸರಿ ಆಗ್ತಾನೆ ಇರ್ತಾರೆ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಯಾರು ಕೇಳಲ್ಲ, ಒಪ್ಕೊಳಕ್ಕಿಲ್ಲ ಜನ. ಅವ್ರ ಮನೆ ಮಕ್ಳಿಗೆ ಏನಾದರೂ ತೊಂದರೆ ಆದಾಗ ಅವ್ರು ಎಚ್ಚೆತ್ಕೊಂತಾರೆ, ಅಂತ ತಕ್ಕ ಎಚ್ಚೆತ್ಕೊಳಲ್ಲ. ಅದಕ್ಕೆ ಈಗ ಎಚ್ಚೆತ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿರ್ತಕ್ಕಂಥ ಜನನೇ ಹೋಗಿ ಅಡ್ಡ ನಿಂತು ತಡ ಹಾಕಿ ಆ ಮುನ್ಸಿಪಲ್ನವರ ಗಾಡಿನ ಹಿಡಿದು ನಿಲ್ಸಿರೆ ಅವಾಗ ಇದೆಲ್ಲ ಬಂದು ಕ್ಲಿಯರ್ ಮಾಡ್ತಾರೆ. ಅಂತ ತಕ್ಕ ಮಾಡೋಕ್ಕಿಲ್ಲ. ಪಾಪ ಅವ್ರು ಲೇಔಟ್ನವ್ರು ಸುಮಾರು ಸರಿ ಕ್ಲೀನ್ ಮಾಡ್ತಾರೆ. ಅವ್ರಿಗೆ ಹೆಂಗೆ ಗ್ರಾಚಾರ ಅವ್ರು ಕ್ಲೀನ್ ಮಾಡ್ಸೋಕ್ಕೆ? ಅವ್ರು ಸ್ವಂತ ದುಡ್ಡು ಕೊಟ್ಟು. ಬಟ್ ಈ ಮನುಷ್ಯತ್ವ ಇರಬೇಕು ಜನಕ್ಕೆ, ಇಲ್ಲಿ ತಾಮದು ಹಾಕಬಾರ್ದು ಅಂತಕ್ಕಂಥ ಮನುಷ್ಯತ್ವ ಇರಬೇಕು. ಮೊದಲು ಅವ್ರು ತಿಳ್ಕೊಬೇಕು, ನಮ್ಮ ಮನೆ ಮುಂದೆಗಡೆ ಹಾಕೊಂಡ್ರೆ ಕಸ ಎಷ್ಟು ಗಲೀಜಾಗುತ್ತೆ, ಅದು ಹುಳ ಬಿದ್ದ ಸ್ಮೆಲ್ ಬಂತಿರುತ್ತೆ, ಎಲ್ಲ ಸುತ್ತಮುತ್ತ ಜನ ಸ್ಮೆಲ್ ಕುಡಿತಿರ್ತಾರೆ, ಇಲ್ಲ ಹೋಗೋಕ್ಕೆ ಆಗೋಕ್ಕಿಲ್ಲ. ಹಂಗಾಗಿ ದಯವಿಟ್ಟು ಇವೆಲ್ಲ ಯಾರು ನೋಡ್ತಿದ್ದೀರಾ ಅವ್ರವ್ರೇ ಅನುಸರಿಸ್ಕೊಂಬಿಟ್ರೆ ಬೆಸ್ಟು. ಸುಮ್ಮನೆ ಇನ್ನೊಬ್ರಿಗೆ ಹೇಳೋದು, ಮುನ್ಸಿಪಲ್ನವ್ರಿಗೆ ಹೇಳೋದು ಬೇಡ. ಆಟೋಗೆ ಹಾಕಿ, ತೊಗೊಂಡೋಗಿ ಆಟೋಗೆ ಹಾಕಿ, ಇಲ್ವಾ ಒಂದು ಕಡೆ ಪೇಪರ್ ಕಟ್ಬಿಟ್ಟಿಟ್ಟು ಅವ್ರು ಬಂದಾಗ ಹಾಕಿ. ರೋಡ್ಗೆ ಯಾಕೆ ಹಾಕ್ತೀರಾ ತಾಮಂದು? ಅದು ರಾತ್ರಿ ಅರ್ಧ ಹೊತ್ತಿನ ಬಂದು ಹಾಕ್ತಾರೆ. ನಮ್ಮನೆ ಮುಂದೆ ಇದೇ ಗೋಳೆಲೆ. ನಾನು ಸುಮಾರು ಸರಿ ಕಾದಿದ್ದು ಬೈತೀನಿ ನಾನು. ಆ ರಾತ್ರಿ ಹೊತ್ತು ಅದು 10 ಗಂಟೆ ಮೇಲೆ ತಾಂಬಂದ್ಬಿಟ್ಟು ಕಸನೆಲ್ಲ ತಾಂಬಂದು ಹಾಕೋ ಅವಶ್ಯಕತೆ ಇರಲ್ಲ. ಇದನ್ನು ದಯಮಾಡಿ ಇಲ್ಲಿರ್ತಕ್ಕಂಥ ಜನನೇ ಅನುಸರಿಸ್ಕೊಬೇಕು. ಯಾವಾಗೊಂದ್ಸರಿ ಬರ್ತಾರೆ, ಇವ್ರು ಏನು ಮಾಡ್ತಾರೆ, ಅದು ಮಾಡಲ್ಲ ಅದನ್ನು. ಯಾಕೆ ಅಂದರೆ ಯಾರು ಸರಿಯಾದ ರೀತಿಯಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಜನ ಕೇಳಲ್ಲ. ಆ ಕಾಲೇಜ್ ಹುಡುಗರು ಸಹ ಇಲ್ಲಾಸೆ ಬರ್ತಾರೆ, ಮಕ ಮುಚ್ಕೊಂಡ್ ಬರ್ತಾರೆ. ಅದನ್ನು ನೋಡ್ಬೇಕು. ಆ ಕಾಲೇಜವರಾದರೂ ಇದನ್ನು ಯೋಚನೆ ಮಾಡಬೇಕು. ಒಂದು ಕ್ಯಾಮ್ರಾ ಹಾಕ್ಸ್ಬಿಟ್ಟು ಯಾರನ್ನ ಒಂದು 4 ಜನ ಹಿಡಿದ್ಬಿಟ್ಟು ಒಂದು ಸ್ವಲ್ಪ ಟ್ಯಾಕ್ಸ್ ಹಾಕಿದ್ರೆ, ದಂಡ ಹಾಕಿದ್ರೆ ಅವಾಗ ಜನ ಬುದ್ಧಿ ಕಲಿತಾರೆ. ಇಲ್ಲಾಂದ್ರೆ ಕಲಿಯೋಕ್ಕಿಲ್ಲ. ನಾನು ಮುನ್ಸಿಪಲ್ನವ್ರಿಗೆ ಮೊನ್ನೆನೂ ಮೀಟಿಂಗಲ್ಲಿ ಹೇಳಿದ್ದೀನಿ, ಒಂದು ಕ್ಯಾಮ್ರಾ ಹಾಕ್ರಿ, ಕ್ಯಾಮ್ರಾ ಹಾಕ್ಬಿಟ್ಟು ದಂಡ ಹಾಕ್ರಿ, 1000 ಹಾಕಿ. ಇನ್ನೊಂದು ಸರಿ ತಮ್ಮಂದು ಯಾರು ಹಾಕೋಕ್ಕಿಲ್ಲ. ಒಂದು 2-3 ಕಡೆ ಫಿಕ್ಸ್ ಮಾಡಿ ಅಂತಂದರೆ ಅವ್ರಿಗೆ ಫಿಕ್ಸ್ ಮಾಡೋಕ್ಕಾಗಲ್ಲ. ಕೋರ್ಟ್ಗಟ್ಟಲೆ ಎಲ್ಲೋ ಖರ್ಚಾಗ್ತಿರುತ್ತೆ. 2-3 ಕ್ಯಾಮ್ರಾ ಹಾಕೋಕ್ಕೆ ಅವರು ಪಾಪ ಮುನ್ಸಿಪಲಲ್ಲಿ ದುಡ್ಡಿಲ್ಲ, ಏನು ಮಾಡ್ತಾರೆ? ಹಂಗಾಗಿ ಜನಗಳಿಗೆ ನಾಯಿಗಳ ಕಾಟ ಮೇಯ್ನು. ಎಲ್ಲದಕ್ಕಿಂತ ನಾಯಿಗಳ ಕಾಟ ತುಂಬ ಜಾಸ್ತಿ. ಇಲ್ಲಿ ಓಡಾಡ್ತಕ್ಕಂಥ ಏನು ಕಾಲೇಜ್ನವರು ಇಷ್ಟೆಲ್ಲ ಕೋರ್ಟ್ಗಟ್ಟಲೆ ಬಂಡವಾಳ ಕಾಲೇಜ್ ಮಾಡಿರ್ತಾರೆ. ಆ ಕಾಲೇಜ್ನವರು ಓಡಾಡೋ ಹುಡುಗರಿಗೆ ಸೌಲಭ್ಯ ಮಾಡಿಕೊಡ್ಲಿಲ್ಲ. ಈ ಕಸರಲ್ಲಿ ಕಚಡ ತಿಪ್ಪೆ ಮಾಡಿಬಿಟ್ಟವ್ರೆ ಅಂದರೆ ಅವ್ರಿಗೂ ಸ್ವಲ್ಪ ಯೋಚನೆ ಆಗಬೇಕು. ಅವ್ರಿಗೂ ನಮ್ಮ ಅಕ್ಕಪಕ್ಕ ಸುಧಾರಣೆ ಮಾಡ್ಕೊಬೇಕು ಅಂತ ಜನಗಳಲ್ಲೂ ಸಹ ಮನವಿ ಬರಬೇಕು. ಅದು ಮನ್ಸಿಗೆ ಬರಬೇಕು. ಯಾರು ಹೇಳಿದ್ರು ಯಾರು ಕೇಳೋಂಗಿಲ್ಲ. ಅವ್ರವ್ರ ಮನ್ಸಿಗೆ ಬಂದರೆ ಮಾತ್ರ ಆಗುತ್ತೆ. ಇದನ್ನು ದಯಮಾಡಿ ಯಾರ್ಯಾರು ನೋಡ್ತಿದ್ದೀರಾ ದಯಮಾಡಿ ಎಚ್ಚೆತ್ಕೊಂಡು ಅವ್ರವ್ರ ಮನೆ ಕಸನ ಗಾಡಿಗೆ ಹಾಕ್ಬಿಡಿ. ಇಲ್ಲಿ ತಾಮಂದು ರೋಡ್ಗೆಲ್ಲ ಹಾಕ್ಬಿಟ್ಟು ಅಧ್ವಾನ ಮಾಡಿ ಹಾಳು ಮಾಡಬೇಡಿ. ಎಲ್ಲ